ಒಡಿಶಾಗೆ ಮಜ್ಜಿಗೆ ಏನು ರೋಹಿತ, ನೀನು ಪ್ರಾಕ್ಟೀಸ್ ಮಾಡಾಕಲ್ಲ, ರಣಜಿ ಗಿಂಜಿ ಆಡೋದೇನು? ಪ್ರಾಕ್ಟೀಸ್ ಅದು ಮಾಡಾಕತ್ತಿ ಚಲೋತ್ತಂಗ. ಕೊಯ್ಲಿ ಚಾಂಪಿಯನ್ಸ್ ಟ್ರೋಫಿ ಬರತ್ತಲ್ಲ, ಅದ್ರ ಸಂಬಂಧ ಸ್ವಲ್ಪ ಪ್ರಾಕ್ಟೀಸ್ ಮಾಡಾತ್ತೀನಿ. ಫಾರ್ಮಿಗೆ ಬರ್ಬೇಕತ್ತೆ ನೋಡಿ. ವರ್ಲ್ಡ್ ಕಪ್ನಾಗ ನಾ ಬ್ಯಾಟಿಂಗ್ ಬಂದ್ರೆ ಪೂರ್ತಿ ಗ್ರೌಂಡ್ ಎಲ್ಲ ಬ್ಯಾಟಿಂಗ್ ಪಿಚ್ ಆಗಿರ್ತಿತ್ತು. ಹೈಯೆಸ್ಟ್ ರನ್ ಗೆಟ್ಟರೋದು ನಾನೇ ಆಗಿರ್ತಿದ್ದೆ. ಅವಾಗ ಎಲ್ಲರೂ ಹೇಳ್ತಿದ್ರಪ್ಪ, ರೋಹಿತ್ ಬ್ಯಾಟಿಂಗ್ ಆಡೋತ್ನೇ ಬ್ಯಾಟಿಂಗ್ ಪಿಚ್ ಇರ್ತೈತೆ, ಉಳ್ಕೆದವ್ರು ಆಡೋತ್ನೇ ಬಾಲಿಂಗ್ ಪಿಚ್ ಇರ್ತದೆ. ಈಗ ರೋಹಿತ್ ಬಂದ ಮೇಲೆ ಬಾಲಿಂಗ್ ಪಿಚ್ ಆಗಿಬಿಟ್ಟು ಎಲ್ಲ ಏನು ಮಾಡೋನು, ಅಷ್ಟು ಜಲ್ದಿ ವಿಕೆಟ್ ಆಗತ್ನಿ. ಇನ್ನು ಮೇಲೆ ಅಷ್ಟು ಜಲ್ದಿ ವಿಕೆಟ್ ಆಗಬಾರ್ದು ಚಲೋತ್ತೆ ಪ್ರಾಕ್ಟೀಸ್ ಮಾಡತ್ನಿ. ಇಲ್ಲೋ ಕೊಯ್ಲಿ ಇಲ್ಲ, ಇದು ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ಗೆ ಬುಮ್ರಾಗ ಕ್ಯಾಪ್ಟನ್ಶಿಪ್ ಕೊಟ್ಟಿವಿ, ರೋಹಿತ್ಗೆ ಕೊಟ್ಟಿಲ್ಲ. ಅದ್ರ ಸಂಬಂಧ ಚಲೋತ್ತಂಗೆ ಪ್ರಾಕ್ಟೀಸ್ ಮಾಡತ್ತಾನ ಅಟ್ಟ. ಈ ಮಂಗ ನನ್ನ ಮಗನ ಜಿಜಿಯರ ಯಾವಾಗಿಂದ ಚಾಲು ಆಗೈತ್ಲ, ಅವಾಗಿಂದ ನಂದಲ್ಲ ಯಾರ್ದು ಪಾರ್ಪ ಇಲ್ಲ. ಅದಕ್ಕೆ ಅವನು ಬ್ಯಾಟಿಂಗ್ ಎಟ್ಟಲ್ಲ, ಬಾಲಿಂಗ್ನಾಗು ಬುಮ್ರಾನ ಬಿಟ್ಟರೆ ಬೇರೆದವ್ರು ಯಾರು ವಿಕೆಟ್ ತೆಗಿಯೋಳ್ರಿ. ಕೋಚ್ ಲೆಪ್ಪನಿ ಒಂದು ಬ್ಯಾಟಿಂಗ್ ಕೋಚ್ ಇಲ್ಲ ಮತ್ತೆ ಮಾತಾಡ್ತಾನೆ. ಕೇಳಿರ್ಲಿ ಇಬ್ರು, ನೀ ಎಲ್ಲಾರು ಫಾರ್ಮಿಗೆ ಬರ್ಬೇಕತ್ತೆ ನಾ ಒಂದೆರಡು ಚಲೋ ಚಲೋ ಹೊಸ ರೂಲ್ಸ್ ತಂದೀನಿ, ಕೇಳ್ರಿ ನೀವು. ಇನ್ನು ಮ್ಯಾಲಿಂದ ಯಾವ್ಯಾವ ಸೀರೀಸ್ ಚಾಲೋ ಆಕ್ಕವ, ಯಾವ್ಯಾವ ಮ್ಯಾಚ್ ಚಾಲೋ ಆಕ್ಕವ, ಯಾರು ನಿಮ್ಮ ಹೆಂಡತಿಯರ್ನ ಕರ್ಕೊಂಡ್ ಬರಬಾರ್ದು. ಇದು ನನ್ನ ಮೊದಲನೇ ರೂಲ್. ಹೆಂಗೈತಿ? ಅಲ್ಲೋ ಕೊಯ್ಲಿ, ಇವನಿಗೆ ನಮ್ಮ ಹೆಂಡತಿಯರು ಏನು ಮಾಡಿದ್ರೆ, ಕ್ರಿಕೆಟ್ ಆಡೋರು ನಾವು ರನ್ ಹೊಡೆದಿಲ್ಲ, ಅವ್ರೇನು ಬಂದು ಅಲ್ಲಿ ಗ್ರೌಂಡ್ನಾಗ ಕೂಡ್ತಾರ ಅಷ್ಟೇ ಸ್ಟೇಡಿಯಂನಾಗ. ಏನು ಮರೆಯವ ಹೆಂಡತಿನ ಕರ್ಕೊಂಬರಂಗಿಲ್ಲ, ಮಕ್ಕಳು ಕರ್ಕೊಂಬರಂಗಿಲ್ಲ. ನೀವೊಬ್ಬರ ಬರೀ ಸನ್ಯಾಸಿ ಐತೆ ಮಗನ, ನೀ ಅಂತೂ ಸನ್ಯಾಸಿ ಐತೆ ಬಂದು ಕೂತು ಬಿಡ್ತಿ. ಈಗ ನಿನ್ನ ತಲೆ ಕೆಟ್ಟೈತಿ, ನಮ್ಮನ್ನು ಸನ್ಯಾಸಿ ಮಾಡ್ಬೇಕತ್ತೇನ? ರೋಹಿತ್ ಗ್ಯಾರಂಟಿ ಗಂಭೀರ ಹುಚ್ಚಿಡೋದಕ್ಕೆ ಮಾರೆ, ಪಕ್ಕ ಹೇಳ್ತೆ ನೋಡು. ಯಾವ್ದಾರ ಒಂದು ಚಲೋ ಹಾಸ್ಪಿಟ್ಲ್ ಇದ್ರೆ ಹೇಳ, ಅಡ್ಮಿಟ್ ಮಾಡಿ ಬಂದ್ಬಿಡೋನು. ಎಂತೇನು ಕರ್ಕೊಂಬರಬಾರ್ದು, ಅದನ್ನು ಕರ್ಕೊಂಬರಬಾರ್ದು. ಅಲ್ಲೋ ಮರೆ, ಅವ್ರು ಬಂದ್ರೆ ಸ್ವಲ್ಪ ಮೋಟಿವೇಶನ್ ಆಕೈತೆ ನಮಗೆ. ನಿಂದು ಸ್ಟೋರಿ ಕೇಳಿ ಕೇಟ ನಮ್ದು ಬ್ರೈನ್ ಪೂರ್ತಿ ಹಾಗಿರ್ತೈತಿ, ಅಲ್ಲಾರ ಸ್ವಲ್ಪ ಮೋಟಿವೇಶನ್ ಸಿಗ್ತಿರ್ತೈತಿ. ಅದನ್ನು ತಪ್ಪಿಸಿಡ್ಬೇಕತ್ ಮಾಡಿ ಅಲ್ಲೋ ಮರೆ, ನಿನ್ನ ಬಾಯಿಗೆ ಮಣ್ಣು ಹಾಕ್ಲಿ. ಟೀಮ್ ಕೋಆರ್ಡಿನೇಷನ್ ಇಲ್ಲ, ಕೋಆರ್ಡಿನೇಷನ್ ಇಲ್ಲ. ಎಲ್ಲಾರು ಸೇರಿ ಟೀಮ್ನಾಗ ಚಲೋತ್ತಂಗೆ ಆಡ್ಬೇಕು. ಅದರ ಸಂಬಂಧ ನಾ ಇನ್ನೊಂದು ರೂಲ್ ತಂದೀನಿ, ಎಲ್ಲಾರು ಸಪ್ರೇಟಾಗಿ ಟ್ರಾವೆಲ್ ಮಾಡಂಗಿಲ್ಲ. ಎಲ್ಲಾರು ಟೀಮ್ ಕೂಡ ಟ್ರಾವೆಲ್ ಮಾಡ್ಬೇಕು, ಸಪ್ರೇಟ್ ಯಾರು ಟ್ರಾವೆಲ್ ಮಾಡಂಗಿಲ್ಲ. ಹೊಸರ್ಗೆ ಕೊಳಗ ಒಂದು ಹಗ್ಗ ಕಟ್ಟಿ ಸಾಲ್ ಕಳ್ಕೊಂಡು ಹೋಗ್ಬಿಡು, ಅವನೊಂದು ಕಡ್ರ ಬರತ್ತೆ ಕಟ್ಟ. ಏನು ಮರೆ ನೀ? ಅಲ್ಲೋ ಗಂಭೀರ, ನಮಗೆ ಸಪ್ರೇಟಾಗಿ ಕೆಲಸ ಇರ್ತಾವ, ನಿನಗೇನ ಕೆಲಸ ಇರಲ್ಲ ಭವಿಷ್ಯ ಇರಲ್ಲ. ನೀ ಏನು ಟೀಮ್ ಕೂಡ ಹೊಕ್ಕಿ, ನಮಗೆ ಕೆಲಸ ಇರ್ತಾವಪ್ಪ. ನಾವು ಸ್ಟಾರ್ ಪ್ಲೇಯರ್ಸ್, ನಿನ್ನಂಗ ಮಾಡ್ಯಾನ, ನಾವು ಸಪ್ರೇಟ್ನಾಗ ಬರ್ತೀವಿ. ಏನಿ ರೋಹಿತ್, ನೀ ಗಂಭೀರ ಹೇಳಿದ್ದು ಫಾಲೋ ಮಾಡ್ತೇನೆ? ನಾ ಅಂತೂ ಮಾಡಕ್ಕೆ ಹೋಗುದಿಲ್ಲ. ನೀವು ಹೇಳಿದಂಗೆ ಮಾಡಿದ್ರೆ ನಾನು ತಲೆ ಪೂರ್ತಿ ಹಾಪಾಗಿ ಹೋಗ್ಬಿಡ್ತೈತಿ. ಮತ್ತೆ ಹೊಳ್ಳಿ ಇನ್ನೊಂದ್ಸಲ IPL ಜಗಳ ತೆಗಿತೀನಲ್ಲ, ಹಂಗೆ ಜಗಳ ತೆಗಿತೀನಿ, ಬಿಡುದಿಲ್ಲ. ಕೊಯ್ಲಿ, ನನಗೆ ಗೊತ್ತೈತಿ ನೀ ಜಗಳ ತೆಗಿ ಮನುಷ್ಯ ಹೇಗೆ ಅಂತ ನನಗೆ ಗೊತ್ತೈತಿ. ಅದರ ಸಂಬಂಧ IPLಗೆ ನಾ ಇನ್ನೊಂದು ರೂಲ್ ತಂದೀನಿ. IPLನಾಗ ಯಾರು ಇನ್ನು ಮೇಲೆ ಜಗಳ ತೆಗಿಯಂಗಿಲ್ಲ. ಏನಾರ ಜಗಳ ತೆಗೆದ್ರೆ ಸೀದಾ ಬ್ಯಾನ್ ಹಾಕಾರ ಅವ್ರು ಅಷ್ಟೇ. ರೋಹಿತ್, ಈ ರೂಲ್ ಕೇಳಿ ಜಗಳ ತೆಗಿ ಮೂಡ್ ಬರತ್ತು ಮರೆ. ಯಾವ್ದು ಕಲ್ಲಿದ್ರೆ ಕೊಡ್ರಿ, ಅವನವನು ಗಂಭೀರ ಕೂಡ ಈಗ ಜಗಳ ತೆಗೆದು ಬಿಡ್ತೀನಿ ಆಗಿದ್ದ ಅಲ್ಲಿ, ಬಿಡುದಿಲ್ಲ. ಕೊಯ್ಲಿ, ಯಾರು ನಿನ್ನ ಕೂಡ ಜಗಳ ತೆಗೆದ್ರೆ ನೀನು ಒಂದಿನ ಬ್ಯಾನ್ ಹಾಕಿ, ಅವ್ರದ್ದು ಪೂರ್ತಿ ಜೀವನನ ಬ್ಯಾನ್ ಹಾಕೈತೆ ಮಾರೆ. ಗಂಭೀರ ಒಬ್ಬಂದು ಬಿಟ್ಟು ಇವನು ಕೂಡ ಎಷ್ಟು ಬೇಕಾದ್ರೆ ಜಗಳ ತೆಗೀನಿ ನಡೀತೈತಿ. ಯಾರು ನನ್ನ ರೂಲ್ಗಳನ್ನ ಕಾಮಿಡಿ ಅಂತ ತಿಳ್ಕೊಬೇಡ್ರ, ಹೇಳತ್ತೀನಿ ನೋಡ. ಸೀರಿಯಸ್ ಆಗಿ ಫಾಲೋ ಮಾಡ್ಬೇಕು ರೂಲ್ಗಳು ಎಲ್ಲ. ನೀವು ಒಂದು ದಿವ್ಸ ಮಾಡಿಕೆಟ್ಟು ಇನ್ನೊಂದು ದಿವ್ಸ ಬಿಟ್ರಪ್ಪ ನಡೀದಿಲ್ಲ. ಗಂಭೀರ ಇದೀನಿ, ಈ ಜಿಜಿಯರ ಮುಗಿಯೋ ಮಠ ನಾ ಹೆಂಗೆ ಹೇಳ್ತೀನಿ ಹಂಗೆ ಆಡ್ಬೇಕಷ್ಟ. ರೀ ಗಂಭೀರವ್ರ, ನೀವು ಹೇಳಿದ ಕೇಳಿ ನಾ ಒಟ್ಟು ಮ್ಯಾಚ್ ಸೋತೀವ್ರಿಪ್ಪ. ನಮ್ದು ಫಾರ್ಮನ್ನು ನೀವು ಹೇಳಿದ ಕೇಳಿ ಹೋಗ್ಬಿಟ್ಟೈತಿ. ಹಿಂಗೆ ಹೇಳ್ತೀರಿ.